ಶ್ರೀ ಗುರುಭ್ಯೋ ನಮಃ. ಓಂ ಜಯತಿ ಪರಾಶರ ಸೂನುಃ ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ಭಾರತಮೃತಂ ಜಗತ್ ಪಿಬತಿ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 307ನೆಯ ಭಾಗ. ಸೂತ ಪುರಾಣಿಕನು ಶೌನಿಕರಿಗೆ ಬರ್ಬರಿಕನಿಂದ ಬೀಳ್ಕೊಟ್ಟ ಪಾಂಡವರು ತೀರ್ಥಯಾತ್ರೆಯನ್ನು ಮುಗಿಸಿ ನಂತರ ವನವಾಸ ಅಜ್ಞಾತವಾಸಗಳ ಅವಧಿ 13 ವರ್ಷ ಕಳೆದ ಮೇಲೆ ದುರ್ಯೋಧನನು ಅವರ ರಾಜ್ಯವನ್ನು ಹಿಂತಿರುಗಿಸಲು ಒಪ್ಪದೆ ಯುದ್ಧದಲ್ಲಿಯೇ ನಿರ್ಧಾರವಾಗಲಿ ಹೀಗೆಂದುದರಿಂದ ಅನಿವಾರ್ಯವಾಗಿ ಕೌರವನ್ನು ನಿಗ್ರಹಿಸಲು ಯುದ್ಧಕ್ಕೆ ಸಿದ್ಧರಾಗಬೇಕಾಯಿತು. ಸಕಲ ರಾಜರಿಗೂ ಕಷ್ಟಕಾಲ ಪ್ರಾಪ್ತವಾಗಿ ಉಭಯ ಕಡೆಗಳ ಸೈನ್ಯವು ಕುರುಕ್ಷೇತ್ರಕ್ಕೆ ಬಂದು ಸೇರಿದವು. ಪಾಂಡವರು ಯುದ್ಧ ಸನ್ನದ್ಧರಾಗಿ ಮಹಾರಥರಾಗಿ ಬಂದು ತಮ್ಮ ಕಡೆಯ ಸೈನ್ಯವನ್ನು, ದುರ್ಯೋಧನಾದಿಗಳೂ ಬಂದು ತಮ್ಮ ಸೈನ್ಯವನ್ನೂ ಸಹ ಸೇರಿಕೊಂಡರು. ಆಗ ಯುಧಿಷ್ಠಿರನು ಭೀಷ್ಮರು ಹೇಳಿದ ರಥಿಕರ, ಅತಿರಥ, ಮಹಾರಥರ ಸಂಖ್ಯೆಯನ್ನು ತಿಳಿದುಕೊಂಡು ತನ್ನ ಪಕ್ಷದ ರಾಜರ ಸಭೆಯಲ್ಲಿ ಶ್ರೀಕೃಷ್ಣನೇ, ಭೀಷ್ಮನು ತನ್ನ ಸೈನ್ಯದಲ್ಲಿನ ರಥಿಕರು ಮಹಾರಥಿಗಳ ಸಂಖ್ಯೆಯನ್ನು ವರ್ಣಿಸಿದನು. ಆಗ ದುರ್ಯೋಧನನು ತನ್ನ ಮಹಾರಥಿಕರನ್ನು, ನಿಮ್ಮಲ್ಲಿ ಯಾರು ಸೈನ್ಯ ಸಹಿತವಾದ ಪಾಂಡವರನ್ನು ಎಷ್ಟು ದಿನಗಳಲ್ಲಿ ಸಂಹರಿಸಬಲ್ಲಿರಿ ಹೀಗೆಂದು ಕೇಳಿದಾಗ, ಭೀಷ್ಮ, ಕೃಪಾಚಾರ್ಯರು 1 ತಿಂಗಳಲ್ಲಿ, ದ್ರೋಣನು 15 ದಿನಗಳಲ್ಲಿ, ಅಶ್ವತ್ಥಾಮನು 10 ದಿವಸಗಳಲ್ಲಿ, ಕರ್ಣನು 6 ದಿನಗಳಲ್ಲಿ ಸಂಹರಿಸುವುದಾಗಿ ಪ್ರತಿಜ್ಞೆ ಮಾಡಿದರು. ಆದುದರಿಂದ ನಾವು ಕೌರವರ ಸಹಿತ ಅವರ ಸಂಪೂರ್ಣ ಸೈನ್ಯವನ್ನು ಎಷ್ಟು ದಿನಗಳಲ್ಲಿ ಸಂಹರಿಸಬಲ್ಲಿರಿ ಹೀಗೆಂದು ಕೇಳಲಿಚ್ಛಿಸುತ್ತೇನೆ ಎಂದು ಯುಧಿಷ್ಠರನು ಕೇಳಿದನು. ಯುಧಿಷ್ಠಿರನ ಮಾತನಾಲಿಸಿದ ಅರ್ಜುನನು, ಭೀಷ್ಮಾದಿಗಳು ಮಾಡಿದ ಪ್ರತಿಜ್ಞೆಗಳು ಅಸಂಬದ್ಧವಾಗಿವೆ ಅಲ್ಲವೇ? ಏಕೆಂದರೆ ಯುದ್ಧದಲ್ಲಿ ಜಯಾಪಜಯಗಳು ಮೊದಲೇ ನಿಶ್ಚಯವಾಗಲಾರದು. ನಿನ್ನ ಪಕ್ಷದಲ್ಲಿ ಶಸ್ತ್ರಸನ್ನದ್ಧರಾಗಿ ಯುದ್ಧ ಭೂಮಿಗೆ ಬಂದು ನಿಂತಿರುವ ರಾಜರನ್ನು ನೋಡು. ಅವರೆಲ್ಲರೂ ಅಪರಿಮಿತ ಪರಾಕ್ರಮಿಗಳು, ರಣಕಲ್ಲಿಗಳು, ಅತಿರಥ ಮಹಾರಥರೂ ಆಗಿರುವರಲ್ಲದೆ ದುರ್ಜಯರು ಸಹ. ದ್ರುಪದ, ವಿರಾಟ, ದೃಷ್ಟಕೇತು, ಕೇಕೆಯ, ಸಹದೇವ, ಸಾತ್ಯಕಿ, ಚೇಕಿತಾನ, ದೃಷ್ಟದ್ಯುಮ್ನ, ಬರ್ಬರೀಕ, ಘಟೋತ್ಕಚ, ಭೀಮಸೇನ ಮೊದಲಾದ ಶಸ್ತ್ರಸಹಿತರೂ ಬಿಲ್ಲುಗಾರರೂ ಇವರೆಲ್ಲರಿಗಿಂತ ಮಿಗಿಲಾಗಿ ಅಪರಾಜಿತನಾದ ಶ್ರೀಕೃಷ್ಣ ನಮ್ಮ ಕಡೆಯಲ್ಲಿರುವನು. ನಾನೊಬ್ಬನೇ ಕೌರವ ಸೇನೆಯನ್ನು ನಾಶಗೊಳಿಸಲು ಶಕ್ತನೆಂದು ತಿಳಿಯುತ್ತೇನೆ. ಭೀಷ್ಮರೇ ಮೊದಲಾದ ಮಹಾರಥಿಕರು ಶತ್ರು ಪಕ್ಷದಲ್ಲಿದ್ದಾರೆ. ಆದರೆ ಅವರಿಗೆ ನಾವು ಭಯಪಡಬೇಕಾದ ಪ್ರಮೇಯವೇ ಇಲ್ಲ. ನಮ್ಮ ಮುಂದೆ ಅವರೆಲ್ಲ ನಗಣ್ಯರು. ಕೌರವರು ನಮ್ಮ ಧನುಷ್ಟೇಂಕಾರ ಕೇಳಿಯೇ ಸಿಂಹದ ಘರ್ಜನೆಯನ್ನು ಕೇಳಿದ ವನ್ಯ ಮೃಗಗಳಂತೆ ದಿಕ್ಕಾಪಾಲಾಗಿ ಓಡಿ ಹೋಗುವರು. ವೃದ್ಧನಾದ ಭೀಷ್ಮ, ಬ್ರಾಹ್ಮಣೋತ್ತಮನಾದ ದ್ರೋಣ, ಕೃಪಾಚಾರ್ಯರು, ದುಡುಕು ಬುದ್ಧಿಯ ಅಶ್ವತ್ಥಾಮ, ದುರ್ಬುದ್ಧಿಯ ಸೂತಪುತ್ರ ಕರ್ಣ ಇವರಿಗೇಕೆ ಭಯಪಡಬೇಕು? ಅವರ ರಥಗಳೆಲ್ಲ ನನ್ನ ಎದುರಿಗೆ ನಿಲ್ಲಲಿ. ಸಕಲ ಸೈನ್ಯದಿಂದೊಡಗೂಡಿದ ಸಮಸ್ತ ಕೌರವರನ್ನು ನಾನೊಬ್ಬನೇ ಒಂದೇ 1 ದಿವಸ ಮಾತ್ರದಲ್ಲಿ ನಾಶಗೊಳಿಸುವೆನು ಹೀಗೆಂದು ಹೇಳಿದನು. ಶ್ರೀಕೃಷ್ಣನು ನಗುತ್ತಾ, ಈ ಅರ್ಜುನನು ಹೇಳಿದುದು ನಿಜವೇ ಹೊರತು ಸುಳ್ಳಾಗಲಾರದು ಹೀಗೆಂದು ಯುಧಿಷ್ಠಿರನನ್ನು ಸಂತೈಸಿದನು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.